ಕೊಟ್ಟಿದ್ದೀರಿ? ನೋಡಿ, SIR ಈಗ ಕರ್ನಾಟಕ ರಾಜ್ಯದಲ್ಲಿ ಅನೌನ್ಸ್ ಆಗಿದೆ. ಭಾಳ ಪ್ರಮುಖವಾದ್ದು. ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ, ಇಲ್ಲ ತನ್ನ ವೋಟನ್ನು ಕಳ್ಕೊಳ್ತಾರೆ. ಇದು ಬೇರೆ ರಾಜ್ಯದಲ್ಲೆಲ್ಲ ನಾವು ನೋಡಿದ್ದೀವಿ. ಇದು ನಮ್ಮ ಬಡವರು ಮತದಾರರ ಹಕ್ಕನ್ನು ತೆಗಿಲಿಕ್ಕೆ ಒಂದು ದೊಡ್ಡ ಸಂಚು ನಡೀತಾ ಇದೆ. ನಾವು ಭಾಳ ಹುಷಾರಾಗಿರಬೇಕು. ನಾನು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಹೇಳ್ತಾ ಇರೋದಷ್ಟೇ, ಯಾವುದೇ ಪಾರ್ಟಿಯವರಾಗಿರಲಿ ಅವ್ರ ಮತದಾನದ ಹಕ್ಕು ಇರಬೇಕು. ಅದರಲ್ಲಿ ನಮ್ಮದೇನು ಅಭ್ಯಂತರ ಏನಿಲ್ಲ. ಸೊ ಅದಕ್ಕೆ ನಾವು ನಮ್ಮ ಇದನ್ನು BLAಗಳನ್ನ, ನಮ್ಮ ಶಾಸಕರುಗಳನ್ನ ಎಲ್ಲರೂ ಕೂಡ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಅದಕ್ಕೆ ಅವ್ರಿಗೆಲ್ಲ ಕರೀತಾ ಇದ್ದೀವಿ. ಯಾಕೆಂದರೆ ನೋಟಿಫಿಕೇಷನ್ ಎಲ್ಲ ಬಂದಿದೆ, ಡೇಟ್ ಫಿಕ್ಸ್ ಆಗಿದೆ. ಪ್ರತಿಯೊಬ್ಬರು ಅರ್ಜಿ ಕೊಡಬೇಕಾಗಿದೆ, ದಾಖಲೆ ಕೊಡಬೇಕಾಗಿದೆ. ಅವೆಲ್ಲ ಅಬ್ಜೆಕ್ಷನ್ಸು ಮತ್ತೊಂದೆಲ್ಲ ಲೇಟ್ ಆಗ್ಬೋದು. ಒಂದು ಚೂರು ಹೆಚ್ಚು ಕಮ್ಮಿ ಆದರೆ ವೋಟ್ ಹೋಗ್ತದೆ. ವೋಟ್ ಹೋಯ್ತು ಅಂತಂದರೆ ನಾಳೆ ಬೆಳಗ್ಗೆ ಅವ್ರು ಯಾರು ಬಸ್ಸಲ್ಲಿ ಓಡಾಡೋಕ್ಕಾಗಲ್ಲ, ಐಡೆಂಟಿಫಿಕೇಷನ್ ಕಾರ್ಡ್ ಇರಲ್ಲ, ಅವ್ರಿಗೆ ಯಾವುದು ಪೆನ್ಷನ್ಗಳು ಸಿಗಲ್ಲ. ಓಲ್ಡ್ ಏಜ್ ಪೆನ್ಷನ್ನು, ವಿಡೋ ಪೆನ್ಷನ್ನು, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಇವೆಲ್ಲ ಏನೇನು ಕಾರ್ಯಕ್ರಮ ಇದೆ ಅದು ಯಾವುದೂ ಸಿಗಲ್ಲ. ಅದಕ್ಕೆ ಜನರಿಗೆ ನಾವು ಜಾಗೃತಿ ಮೂಡಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಅದಕ್ಕೆ ನಾವು ಮೀಟಿಂಗ್ ಕರೆದಿದ್ದೀವಿ. ಸರ್, ಮುಸ್ಲಿಮರ ಮೇಲಿನ ಕೇಸ್ಗಳನ್ನು ನಿನ್ನೆ ಸಚಿವ ಸಂಪುಟದಲ್ಲಿ ವಾಪಸ್ ತಗೊಂಡಿರೋದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಏನಿಲ್ಲ, ಇದು ರಾಜಕೀಯವಾಗಿ ಅವ್ರ ಮೇಲೆಲ್ಲ ಕೇಸ್ ಹಾಕಿದ್ರು. ರೈತರ ಮೇಲೆ ತಗೊಂಡಿದ್ದೀವಿ, ಕನ್ನಡ ಚಳುವಳಿಗಾರರ ಮೇಲೆ ತಗೊಂಡಿದ್ದೀವಿ, ಅವರೆಲ್ಲ ಹೋರಾಟ ಮಾಡಿದವ್ರ ಮೇಲೆ ತೆಗೆದುಕೊಂಡಿದ್ದೀವಿ. ತಪ್ಪೇನಿಲ್ಲ.